ಒಂದು ದೊಡ್ಡ ದೇಶನ ಓಡಿಸೋದು ಅಂದ್ರೆ ಹೇಗಿರತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಹೌದು, ಅದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಕರೆಕ್ಟ್. ನಮ್ ಮನೇಲಿ ಅಪ್ಪ ಅಮ್ಮ ಇರ್ತಾರೆ ಮತ್ ಶಾಲಲಿ ಪ್ರಿನ್ಸಿಪಾಲ್ ಇರ್ತಾರೆ ಅಲ್ವಾ? ಆದ್ರೆ ಇಡೀ ಇಂಡಿಯಾ ಅನ್ನೋ ಈ ದೊಡ್ಡ ಮನೇನ ಯಾರ್ ನಡೆಸ್ತಾರೆ ಅಂತ ಇವತ್ತು ನೋಡೋಣ. ಎಕ್ಸಾಕ್ಟ್ಲಿ. ಇವತ್ತು ನಾವು ಇಂಡಿಯನ್ ಗವರ್ನೆನ್ಸ್ ಬಗ್ಗೆ, ಅಂದ್ರೆ ನಮ್ಮ ದೇಶದ ಆಡಳಿತ ಹೇಗೆ ನಡೆಯುತ್ತೆ ಅನ್ನೋದನ್ನ ಕಲಿಯೋಣ. ಹೌದು, ಇದೊಂದು ದೊಡ್ಡ ಟೀಮ್ ಗೇಮ್ ತರನೇ ಕೆಲಸ ಮಾಡುತ್ತೆ. ಖಂಡಿತ. ಇಲ್ಲಿ ಬೇರೆ ಬೇರೆ ಟೀಮ್ಗಳು ಇರ್ತವೆ. ಸೊ ಮೊದಲನೇ ಟೀಮ್ ಬಂದು ಲೆಜಿಸ್ಲೇಚರ್. ಇದು ನಮ್ ದೇಶದ ಮೆದುಳಿದ್ದಾಗೆ. ಮೆದುಳು ಹೊಸ ಹೊಸ ಲಾ ಅಥವಾ ರೂಲ್ಸ್ನ ಯೋಚನೆ ಮಾಡುತ್ತೆ. ರೈಟ್. ಆದ್ರೆ ಕೇವಲ ಪೇಪರ್ ಮೇಲೆ ಹೊಸ ಶಾಲೆ ಕಟ್ಟಬೇಕು ಅಂತ ಬರ್ದ್ರೆ ಶಾಲೆ ತಾನಾಗೆದ್ದು ನಿಲ್ಲುತ್ತಾ? ಕಲ್ಲಿಂದ ಅದನ್ನ ನಿಜವಾಗ್ಲೂ ಕಟ್ಟೋರು ಯಾರು? ಅಲ್ಲಿಗೆನೆ ನಮ್ಮ ಎಕ್ಸಿಕ್ಯೂಟಿವ್ ಟೀಮ್ ಬರೋದು. ಓಹೋ. ಅಂದ್ರೆ ಲೆಜಿಸ್ಲೇಚರ್ ಮೆದುಳಾದ್ರೆ ಎಕ್ಸಿಕ್ಯೂಟಿವ್ ಅನ್ನೋದು ನಮ್ಮ ಕೈಗಳಿದ್ದ ಹಾಗೆ. ಪಾಲಿಸಿ ಮೇಕಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಮಾಡಿ ಆ ರೂಲ್ಸ್ನ ಇಂಪ್ಲಿಮೆಂಟ್ ಲಾಸ್ ಮಾಡೋದು ಇವ್ರದೇ ಕೆಲಸ. ಅಂದ್ರೆ ಶಾಲೆ ಕಟ್ಟೋಕೆ ಜಾಗ ಹುಡುಕೋದು, ದುಡ್ಡು ಕೊಡೋದು ಇದೆಲ್ಲ ಮಾಡ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಟೀಮ್ನ ಕ್ಯಾಪ್ಟನ್ ಬಂದು ನಮ್ಮ ಪ್ರೈಮ್ ಮಿನಿಸ್ಟರ್. ಇವರೇ ರಿಯಲ್ ಎಕ್ಸಿಕ್ಯೂಟಿವ್. ಓಕೆ. ಮತ್ ನಮ್ಮ ಮನೇಲಿ ಎಲ್ರೂ ಗೌರವಿಸೋ ಹಿರಿಯರಿರ್ತಾರಲ್ವಾ, ಹಾಗೆ ದೇಶಕ್ಕೆ ಪ್ರೆಸಿಡೆಂಟ್ ಇರ್ತಾರೆ. ಇವರು ನಾಮಿನಲ್ ಹೆಡ್. ವಾವ್. ಇವ್ರಿಗೆಲ್ಲ ಹೆಲ್ಪ್ ಮಾಡಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ ಕ್ಯಾಬಿನೆಟ್ ಅಂತ ಒಂದು ಮಂತ್ರಿಗಳ ಗುಂಪು ಕೂಡ ಇರುತ್ತೆ. ಆದ್ರೆ ಏನ್ ಗೊತ್ತಾ, ಕ್ರಿಕೆಟ್ನಲ್ಲಿ ಕ್ಯಾಪ್ಟನ್ ಒಬ್ನೇ ಮ್ಯಾಚ್ ಗೆಲ್ಲೋಕಾಗಲ್ಲ ತಾನೆ? ಖಂಡಿತ ಆಗಲ್ಲ. ಎಲ್ಲರ ಸಪೋರ್ಟ್ ಬೇಕು. ಇದನ್ನೇ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೆಯೋದು. ಅಂದ್ರೆ ಟೀಮ್ ಒಟ್ಟಾಗೆ ಆಡ್ಬೇಕು. ಹೌದು ಹೌದು. ಮತ್ ಇಡೀ ಟೀಮ್ ಲೋಕಸಭಾ ಮುಂದೆ ನಿಂತು ಉತ್ತರ ಕೊಡ್ಬೇಕಾಗತ್ತೆ. ಇದನ್ನ ಲೆಜಿಸ್ಲೇಟಿವ್ ಓವರ್ಸೈಟ್ ಅಂತಾರೆ. ಓಕೆ. ಅದೇ ನನ್ಗೊಂದು ಡೌಟ್. ಎಲೆಕ್ಷನ್ ಆದಾಗ ಮಂತ್ರಿಗಳು ಬದಲಾಗ್ತಾರಲ್ವಾ, ಆವಾಗ ದೇಶದ ದಿನನಿತ್ಯದ ಕೆಲಸ ಯಾರು ಮಾಡ್ತಾರೆ? ಇದೊಂದು ಒಳ್ಳೆ ಪ್ರಶ್ನೆ. ಅದಕ್ಕಾಗಿಯೇ ಬ್ಯೂರೋಕ್ರಸಿ ಮತ್ತು ಸಿವಿಲ್ ಸರ್ವೆಂಟ್ಸ್ ಇರ್ತಾರೆ. ಓಹೋ. ಹೌದು. ಮಂತ್ರಿಗಳು ಬದಲಾದ್ರೂ ಈ ಸಿವಿಲ್ ಸರ್ವೆಂಟ್ಸ್ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾ ಆಡಳಿತನ ಯಾವತ್ತೂ ನಿಲ್ದ ಹಾಗೆ ನೋಡ್ಕೊಳ್ತಾರೆ. ಅಂದ್ರೆ ಕ್ರಿಕೆಟ್ ಗ್ರೌಂಡ್ ರೆಡಿ ಮಾಡೋರು ಯಾವಾಗ್ಲೂ ಇರ್ತಾರಲ್ವಾ, ಆ ತರಹ. ಎಕ್ಸಾಕ್ಟ್ಲಿ ಅದೇ ತರಹ. ವಾವ್, ಇದು ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ದೇಶ ತುಂಬಾ ದೊಡ್ಡದಲ್ವಾ? ದೆಹಲಿಯಲ್ಲಿ ಕೂತು ಎಲ್ಲ ಕೆಲ್ಸ ಮಾಡೋಕೆ ಕಷ್ಟ. ಮನೇಲಿ ಕೆಲ್ಸ ಹಂಚ್ಕೊಳ್ಳೋ ಹಾಗೆ ಇಲ್ಲಿ ಹೆಂಗ್ ಮಾಡ್ತಾರೆ? ಇದನ್ನೇ ಫೆಡರಲ್ ಸ್ಟ್ರಕ್ಚರ್ ಅಂತ ಕರೆಯೋದು. ದೆಹಲಿಯಲ್ಲಿ ಯೂನಿಯನ್ ಗವರ್ಮೆಂಟ್ ಇದ್ರೆ ರಾಜ್ಯಗಳಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಇರುತ್ತೆ. ಅಂದ್ರೆ ವಿಧಾನಸಭಾ ಅಲ್ವಾ? ಹೌದು. ಅಲ್ಲಿ ಕೂರೋರ್ನ ಎಂಎಲ್ಎಗಳು ಅಂತ ಅಂತಾರೆ. ಮತ್ ಕೆಲವು ಕಡೆ ವಿಧಾನ ಪರಿಷತ್ ಕೂಡ ಇರುತ್ತೆ. ಗೊಂದಲ ಆಗ್ಬಾರ್ದು ಅಂತ ಕೆಲ್ಸಗಳನ್ನ 3 ಲಿಸ್ಟ್ ಮಾಡಿ ಹಂಚಿದ್ದಾರೆ. 3 ಲಿಸ್ಟ್? ಹೌದು. ಯೂನಿಯನ್ ಲಿಸ್ಟ್ನಲ್ಲಿ ಆರ್ಮಿ ಮತ್ ಹಣದ ವಿಚಾರದಂಥ ದೊಡ್ಡ ವಿಷಯಗಳಿರ್ತವೆ. ಸ್ಟೇಟ್ ಲಿಸ್ಟ್ನಲ್ಲಿ ಲೋಕಲ್ ಪೊಲೀಸ್, ಕೃಷಿ ಇರುತ್ತೆ. ಅಂದ್ರೆ ಯೂನಿಯನ್ ಲಿಸ್ಟ್ ಕ್ಯಾಪ್ಟನ್ಗೆ, ಸ್ಟೇಟ್ ಲಿಸ್ಟ್ ವೈಸ್ ಕ್ಯಾಪ್ಟನ್ಗೆ ಇದ್ದ ಹಾಗೆ. ಮತ್ತಿನ್ನೊಂದು ಲಿಸ್ಟ್ ಯಾವುದು? 3ನೇದು ಕನ್ಕರೆಂಟ್ ಲಿಸ್ಟ್. ಇದರಲ್ಲಿ ಶಿಕ್ಷಣ ಮತ್ ಕಾಡುಗಳ ರಕ್ಷಣೆ ಬರುತ್ತೆ. ಅಂದ್ರೆ ಯೂನಿಯನ್ ಮತ್ ಸ್ಟೇಟ್ ಇಬ್ರೂ ಸೇರಿ ಕೆಲಸ ಮಾಡ್ಬೇಕು. ಓಕೆ. ಆದ್ರೆ ಇಬ್ರಿಗೂ ಜಗಳ ಬಂದ್ರೆ, ಇದು ನನ್ ಕೆಲ್ಸ ನಿನ್ ಕೆಲ್ಸ ಅಲ್ಲ ಅಂತ ಕಿತ್ತಾಡಿದ್ರೆ ಏನ್ ಮಾಡೋದು? ಆಟದಲ್ಲಿ ಜಗಳ ಬಂದ್ರೆ ಬಿಡಿಸೋಕ್ ಅಂಪೈರ್ ಇರ್ತಾರಲ್ವಾ, ಹಾಗೆ ನಮ್ಮ ಜುಡಿಷಿಯರಿ ಮತ್ ಸುಪ್ರೀಂ ಕೋರ್ಟ್ ಅಂಪೈರ್ ತರಹ ಕೆಲಸ ಮಾಡುತ್ತೆ. ಓಹೋ, ಇವರೇ ಅಂಪೈರಾ? ಹೌದು. ಇವರು ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಮಾಡ್ತಾರೆ. ಅಂದ್ರೆ ರೂಲ್ಸ್ನ ಅರ್ಥ ಬಿಡಿಸಿ ಹೇಳ್ತಾರೆ. ಯಾರಾದ್ರೂ ರೂಲ್ಸ್ ಮುರಿದ್ರೆ ಜುಡಿಷಿಯಲ್ ರಿವ್ಯೂ ಮಾಡ್ತಾರೆ. ಮತ್ ಪ್ರೊಟೆಕ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೂಡ ಇವರದೇ ಅಲ್ವಾ? ಎಕ್ಸಾಕ್ಟ್ಲಿ. ಇಲ್ಲಿ ಸೆಪರೇಷನ್ ಆಫ್ ಪವರ್ಸ್ ಮತ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನೋ ರೂಲ್ಸ್ ಇರೋದ್ರಿಂದ ಯಾರೊಬ್ಬರು ದೊಡ್ಡ ಬಾಸ್ ಆಗೋಕ್ ಚಾನ್ಸೇ ಇಲ್ಲ. ಅಂದ್ರೆ ಎಲ್ಲರೂ ಸಮಾನರು. ಹೌದು. ಮತ್ತೆ ಇವರೆಲ್ಲರೂ ಪಾರ್ಲಿಮೆಂಟ್ನಲ್ಲಿ 3 ಪಾರ್ಲಿಮೆಂಟರಿ ಸೆಷನ್ಸ್ನಲ್ಲಿ ಭೇಟಿಯಾಗ್ತಾರೆ. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಮತ್ ವಿಂಟರ್ ಸೆಷನ್ ಅಲ್ವಾ? ಕರೆಕ್ಟ್. ಅಲ್ಲಿ ಸುಮ್ಮನೆ ಡಿಸ್ರಪ್ಷನ್ಸ್ ಇಲ್ಲದೆ ಒಳ್ಳೆ ಪ್ರೊಡಕ್ಟಿವಿಟಿಯಿಂದ ಕೆಲಸ ಮಾಡಬೇಕು. ವಾವ್. ನಮ್ಮ ದೇಶದ ಆಡಳಿತ ಅನ್ನೋದು ಒಂದು ದೊಡ್ಡ ಮೆಕ್ಯಾನೋ ಪಜಲ್ ಇದ್ದ ಹಾಗೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಆಟ ಚೆನ್ನಾಗಿರುತ್ತೆ. ಖಂಡಿತ. ಸಣ್ಣ ಮಕ್ಕಳು ಕೂಡ ಪಬ್ಲಿಕ್ ಪಾರ್ಟಿಸಿಪೇಷನ್ ಮೂಲಕ ಇವೆಲ್ಲ ಕಲಿತು ಮುಂದೆ ಸೂಪರ್ ಸಿಟಿಸನ್ ಆಡ್ಬೋದು. ಹೌದು. ಸೊ ಕೊನೆಯದಾಗಿ ಎಲ್ಲರಿಗೂ ಒಂದು ಚಿಕ್ಕ ಯೋಚನೆ. ಅದೇನಂದ್ರೆ, ಕನ್ಕರೆಂಟ್ ಲಿಸ್ಟ್ನಲ್ಲಿ ಯೂನಿಯನ್ ಮತ್ ಸ್ಟೇಟ್ ಒಟ್ಟಾಗಿ ರೂಲ್ಸ್ ಮಾಡ್ತಾವೆ ಅಂತ ನಮಗೆ ಗೊತ್ತು. ರೈಟ್. ಒಂದು ವೇಳೆ ನಿಮಗೇನಾದ್ರೂ ಆ ಲಿಸ್ಟ್ನಲ್ಲಿ ಮಕ್ಕಳಿಗಾಗಿ ಒಂದು ಹೊಸ ರೂಲ್ ಸೇರ್ಸೋಕೆ ಚಾನ್ಸ್ ಸಿಕ್ಕ್ರೆ ಆ ಸ್ಪೆಷಲ್ ರೂಲ್ ಏನಾಗಿರ್ಬೋದು? ಭಾರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ಹೌದು. ಎಲ್ಲರೂ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.